ಹಲೋ ಫ್ರೆಂಡ್ಸ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಸರ್ವಿಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್, ಝೀರೋ ಇನ್ವೆಸ್ಟ್ಮೆಂಟಿಂದ ಆಸಮ್ ಕಮಿಷನ್ಸ್ನ ತಗೋಬೋದು. ಯಾವುದು ಅಂದರೆ ರಿಯಲ್ ಎಸ್ಟೇಟ್. ಹೌದು, ಈಗ ನಮ್ಮ ಸೇವಾ ಬಂಧುವಿನಲ್ಲೇ ರಿಯಲ್ ಎಸ್ಟೇಟ್ನ ನೀವು ಕೂಡ ಮಾಡ್ಬೋದು ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್. ಜಸ್ಟ್ ನೀವು ಯಾವುದಾದ್ರೂ ಪ್ರಾಪರ್ಟಿನ ಪರ್ಚೇಸ್ ಮಾಡೋದು, ಇಲ್ಲ ಸೇಲ್ ಮಾಡಿಸೋದು, ಇಲ್ಲ ರೆಂಟಿಗೆ ಬೇಕಾದರೂ ಕೊಡಿಸ್ಬೋದು, ಇಲ್ಲ ಲೀಸಿಗೆ ಬೇಕಾದರೂ ಕೊಡಿಸ್ಬೋದು. ನಿಮ್ಮ ಮುಖಾಂತರ ನಮ್ಮ ಸೇವಾ ಬಂಧುವಿನಲ್ಲಿ ಮಾಡಿಸಿದ್ರೆ ಸಾಕು. ಎಸ್ ಬಿ ಬಯರ್ ಆಗಿರಲಿ ಇಲ್ಲ ಎಸ್ ಬಿ ಸೆಲ್ಲರ್ ಆಗಿರಲಿ, ಇಬ್ಬರಿಗೂ 1% ಕಮಿಷನ್ ಈಸಿಯಾಗಿ ಸಿಗ್ತಿದೆ. ಜೊತೆಗೆ ನಮ್ಮ ಸೇವಾ ಬಂಧುವಿನ ಕಡೆಯಿಂದಾನೇ ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ಮಾಡ್ಕೊಡ್ತೀವಿ ನಿಮ್ಮ ಒಂದು ಪ್ರಾಪರ್ಟಿ ಬಗ್ಗೆ. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೂ ಮುಂಚೆ ರಿಯಲ್ ಎಸ್ಟೇಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ರಿಯಲ್ ಎಸ್ಟೇಟ್ ಅಂದರೆ ಯಾವುದಾದ್ರೂ ಲ್ಯಾಂಡ್ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಪ್ರಾಪರ್ಟಿ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಸೈಟ್ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಬಿಲ್ಡಿಂಗ್ ಆಗಿರ್ಬೋದು. ಈ ಥರ ಯಾವುದಾದ್ರೂ ಒಂದನ್ನು ನಿಮ್ಮ ಮೂಲಕ ಪರ್ಚೇಸ್ ಮಾಡೋದು ಇಲ್ಲ ಸೇಲ್ ಮಾಡಿಸೋದನ್ನ ರಿಯಲ್ ಎಸ್ಟೇಟ್ ಅಂತ ಹೇಳ್ತೀವಿ. ಅಂದರೆ ಈಗ ನಿಮಗೆ ಗೊತ್ತಿರೋರು ಯಾರ್ದೋ ಒಂದು ಲ್ಯಾಂಡ್ ಇದೆ ಅಂದರೆ ಅದನ್ನು ನೀವು ಪರ್ಚೇಸ್ ಮಾಡ್ತೀರಾ. ನೆಕ್ಸ್ಟ್ ಅದರಲ್ಲಿ ಪ್ರಾಫಿಟ್ನ ಇಟ್ಕೊಂಡು ಬೇರೆಯವ್ರಿಗೆ ಸೇಲ್ ಮಾಡ್ತೀರಾ. ಸೊ ಈ ಪ್ರೋಸೆಸ್ಸಲ್ಲಿ ನೀವು ಫಸ್ಟ್ ಇನ್ವೆಸ್ಟ್ ಮಾಡಿ ನೆಕ್ಸ್ಟ್ ಅದರಿಂದ ಪ್ರಾಫಿಟ್ನ ತಗೋತೀರಾ. ಈ ಥರ ಮಾಡೋದನ್ನೇ ರಿಯಲ್ ಎಸ್ಟೇಟ್ ಅಂತ ಹೇಳ್ತೀವಿ. ಬಟ್ ನಮ್ಮ ಸೇವಾ ಬಂಧುವಿನಲ್ಲಿ ನೀವು ಯಾವುದೇ ರೀತಿ ಇನ್ವೆಸ್ಟ್ ಮಾಡೋ ಹಾಗಿರಲ್ಲ. ಹೇಗೆ ಅಂದರೆ ಈಗ ನೀವು ಇರೋ ಜಾಗದಲ್ಲೇ ಅಕ್ಕಪಕ್ಕ ಅಥವಾ ನಿಮಗೆ ಗೊತ್ತಿರೋರ್ದು ಯಾವುದಾದ್ರೂ ಪ್ರಾಪರ್ಟಿ ಅಥವಾ ಲ್ಯಾಂಡ್ ಅಥವಾ ಹೌಸ್ ಆರ್ ವಿಲ್ಲಾ ಆಗಿರ್ಬೋದು, ಈ ಥರ ಏನಾದರೂ ಸೇಲ್ ಮಾಡಬೇಕು ಅಂತ ನಿಮ್ಮ ಹತ್ರ ಬಂದಾಗ ನೀವು ಜಸ್ಟ್ ಆ ಪ್ರಾಪರ್ಟಿ ಡೀಟೇಲ್ಸ್ನ ನಮ್ಮ ಸೇವಾ ಬಂಧು ರಿಯಲ್ ಎಸ್ಟೇಟ್ ಸರ್ವಿಸಲ್ಲಿ ಅಪ್ಲೋಡ್ ಮಾಡಬೇಕು. ನಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅವರು ಆ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾರೆ. ನೆಕ್ಸ್ಟ್ ನಿಮ್ಮ ವ್ಯಾಲೆಟ್ಗೆ 1% ಕಮಿಷನ್ ಆ್ಯಡ್ ಆಗುತ್ತೆ. ಹಾಗೆಯೇ ನೀವು ಆ ಒಂದು ಪ್ರಾಪರ್ಟಿ ಪ್ರೊಫೈಲ್ನ ಶೇರ್ ಕೂಡ ಮಾಡ್ಕೋಬೋದು ನೀವು. ಸೊ ಆ ಪ್ರಾಪರ್ಟಿನ ಕಂಪ್ಲೀಟ್ ಡೀಟೇಲ್ಸ್ ಆರ್ ಇನ್ಫಾರ್ಮೇಷನ್ ಕಸ್ಟಮರ್ಸ್ಗೆ ಹೋಗುತ್ತೆ. ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಿಮ್ಮ ಎಸ್ ಬಿ ಐ ಡಿಯಲ್ಲಿ ರಿಯಲ್ ಎಸ್ಟೇಟ್ ಅನ್ನೋ ಆಪ್ಷನ್ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿದರೆ 4 ಆಪ್ಷನ್ ಕಾಣುತ್ತೆ. ಮೊದಲನೇದು ಡ್ಯಾಶ್ ಬೋರ್ಡ್, ಎರಡನೇದು ಬೈ ಪ್ರಾಪರ್ಟೀಸ್, ಪರ್ಚೇಸ್ ಹಿಸ್ಟ್ರಿ ಆ್ಯಂಡ್ ಸೆಲ್ ಪ್ರಾಪರ್ಟೀಸ್. ಈಗ ಫಸ್ಟ್ ಸೆಲ್ ಪ್ರಾಪರ್ಟಿ ಮೇಲೆ ಟ್ಯಾಪ್ ಮಾಡೋಣ. ಸೇಲ್ ಪ್ರಾಪರ್ಟಿ ಮೇಲೆ ಟ್ಯಾಪ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೈಡಲ್ಲಿ ಆ್ಯಡ್ ಪ್ರಾಪರ್ಟೀಸ್ ಅಂತ ಇದೆ, ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸೇಲ್ ಮಾಡಬೇಕು ಅಂತ ಇರೋ ಪ್ರಾಪರ್ಟಿ ಡೀಟೇಲ್ಸ್ನ ಫಿಲ್ ಮಾಡಬೇಕು ಅಷ್ಟೇ. ಏನೇನು ಫಿಲ್ ಮಾಡಬೇಕು ಅಂದರೆ ಫಸ್ಟ್ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಂತ ಇದೆ. ಸೇಲ್ ಆಗ್ತಾ ಇರೋ ಪ್ರಾಪರ್ಟಿದು ಡಿಸ್ಕ್ರಿಪ್ಷನ್ನ ಹಾಕಬೇಕು. ಲೈಕ್ ನೀವು ಮನೆ ಸೇಲ್ ಮಾಡ್ತಾ ಇದ್ದೀರಾ ಅಂದರೆ ಅದು 2 BHKನ 3 BHKನ ಅಥವಾ ಡ್ಯೂಪ್ಲೆಕ್ಸ್ ಮನೆನಾ, ಈ ಥರ ಸ್ವಲ್ಪ ಡಿಸ್ಕ್ರೈಬ್ ಮಾಡಿ ಹಾಕಬೇಕು. ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಪ್ರಾಪರ್ಟಿ ಡೀಟೇಲ್ಸ್ ಕೇಳ್ತಿದೆ. 1 by 1 ಫಿಲ್ ಮಾಡ್ತಾ ಹೋಗಬೇಕು ಅಷ್ಟೇ. ಫಸ್ಟ್ ಕ್ಯಾಟಗರಿ ಅಂತ ಇದೆ. ನೀವು ಯಾವ ಪ್ರಾಪರ್ಟಿನ ಯಾವ ಕ್ಯಾಟಗರಿಯಲ್ಲಿ ಸೇಲ್ ಮಾಡ್ತಾ ಇದ್ದೀರಾ ಅಂತ, ಲೈಕ್ ಕಮರ್ಷಿಯಲ್ ಪ್ರಾಪರ್ಟಿನ ಅಥವಾ ಫ್ಲ್ಯಾಟಾ ಅಥವಾ ಹೌಸ್ ಆರ್ ವಿಲ್ಲಾನಾ ಅಥವಾ ಲ್ಯಾಂಡಾ ಅಥವಾ ಆಫೀಸ್ ಸ್ಪೇಸಾ ಅಥವಾ ಶಾಪ್ ಆರ್ ಶೋರೂಮಾ ಅಥವಾ ಸೈಟ್ ಆರ್ ಪ್ಲಾಟಾ, ಈ ಥರ ಇದರಲ್ಲಿ ಯಾವ ಕ್ಯಾಟಗರಿಯಲ್ಲಿ ನಿಮ್ಮ ಪ್ರಾಪರ್ಟಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಪರ್ಟಿ ನೇಮ್ ಅಂತ ಇದೆ. ನೇಮ್ ಏನಿದೆ ಅದನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಪ್ರಾಪರ್ಟಿ ಡೈಮೆನ್ಷನ್ ಅಂತ ಇದೆ. ಲೈಕ್ ನೀವು ಸೇಲ್ ಮಾಡ್ತಾ ಇರೋ ಪ್ರಾಪರ್ಟಿ ಸೈಜ್ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಪಕ್ಕದಲ್ಲಿ ಯೂನಿಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಲೈಕ್ ನೀವೇನಾದರೂ ಲ್ಯಾಂಡ್ನ ಸೇಲ್ ಮಾಡ್ತಾ ಇದ್ದೀರಾ ಅಂದರೆ ಅದು ಎಷ್ಟು ಹೆಕ್ಟೇರ್ ಅಥವಾ ಎಕರೆ ಅಲ್ಲಿದೆ ಅಂತ. ದೆನ್ ಮನೆ ಸೇಲ್ ಮಾಡ್ತಾ ಇದ್ದೀರಾ ಅಂದರೆ ಅದು ಎಷ್ಟು ಸ್ಕ್ವೇರ್ ಫೀಟ್ ಅಥವಾ ಸ್ಕ್ವೇರ್ ಮೀಟರ್ ಅವ್ರ ಫೀಟ್ ಅಲ್ಲಿದೆ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಏನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಆ ಥರ ಏನಾದರೂ ಸೇಲ್ ಮಾಡ್ತಾ ಇದ್ದೀರಾ ಅಂದರೆ ಅದೆಷ್ಟು ಕುಂಟೆ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಪ್ರಾಪರ್ಟಿ ಅಡ್ರೆಸ್ ಅಂತ ಇದೆ. ಕರೆಕ್ಟಾಗಿ ಅಡ್ರೆಸ್ನ ಮೆನ್ಷನ್ ಮಾಡಬೇಕು. ಲೈಕ್ ಯಾವ ಏರಿಯಾದಲ್ಲಿದೆ, ಎಷ್ಟನೇ ಡೋರ್ ನಂಬರು, ಎಷ್ಟನೇ ಕ್ರಾಸು, ಯಾವ ಸ್ಟೇಟಲ್ಲಿದೆ, ಯಾವ ಡಿಸ್ಟಿಕ್ಕು, ಯಾವ ತಾಲೂಕು ಆ್ಯಂಡ್ ಕರೆಕ್ಟ್ ಪಿನ್ ಕೋಡ್ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಅಡ್ರೆಸ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ಮೇಲೆ ನಿಮ್ಮ ಪ್ರಾಪರ್ಟಿ ಲೊಕೇಶನಲ್ಲಿರೋ ಇಮೇಜ್ನ ಅಪ್ಲೋಡ್ ಮಾಡಬೇಕು ಇಲ್ಲಿ. ನೆಕ್ಸ್ಟ್ ಪ್ರಾಪರ್ಟಿ ಫೇಸ್ ಅಂತ ಇದೆ. ಅಂದರೆ ಅದು ಯಾವ ಡೈರೆಕ್ಷನಲ್ಲಿದೆ, ಯಾವ ಫೇಸಲ್ಲಿದೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅವೈಲೇಬಿಲಿಟಿ ಆಫ್ ಪ್ರಾಪರ್ಟಿ ಅಂತ ಇದೆ. ಅಂದರೆ ರೆಂಟ್ಗೆ ಕೊಡ್ತಿರೋದಾ, ಲೀಸಿಗೆ ಕೊಡ್ತಿರೋದಾ ಅಥವಾ ಸೇಲ್ ಪ್ರಾಪರ್ಟಿನ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿಜಿಸ್ಟರ್ ಅಂಡರ್ ಅಂತ ಇದೆ. ಅಂದರೆ ಮೂಲ ಪ್ರಾಪರ್ಟಿನ ಅಥವಾ BDA ಪ್ರಾಪರ್ಟಿನ, ಈ ಥರ ಇದನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಪ್ರಾಪರ್ಟಿ ಪ್ರೈಸ್ ಅಂತ ಇದೆ. ಇಲ್ಲಿ ನೀವು ಫಸ್ಟ್ ಯೂನಿಟಲ್ಲಿ ಬಂದು ಸೆಲೆಕ್ಟ್ ಮಾಡ್ಕೋಬೇಕು. ಲೈಕ್ 1 ಎಕರೆ ಅಮೌಂಟ್ ಮೆನ್ಷನ್ ಮಾಡ್ತಿದ್ದೀರಾ, ಸ್ಕ್ವೇರ್ ಫೀಟ್ಗೆ ಅಮೌಂಟ್ನ ಮೆನ್ಷನ್ ಮಾಡ್ತಿರೋದಾ ಅಥವಾ ಕಂಪ್ಲೀಟ್ ಪ್ರಾಪರ್ಟಿ ಅಮೌಂಟ್ನ ಮೆನ್ಷನ್ ಮಾಡ್ತಿದ್ದೀರಾ ಅಂತ. ನೆಕ್ಸ್ಟ್ ಓನರ್ ಟೈಪ್ ಆಫ್ ಪ್ರಾಪರ್ಟಿ ಅಂತ ಇದೆ. ಅಂದರೆ ಓನರ್ ಡೈರೆಕ್ಟ್ ಸೇಲ್ ಮಾಡ್ತಿರೋದಾ ಅಥವಾ ಓನರಿಂದ ತಗೊಂಡು ಇನ್ನೊಬ್ಬ ರೀಸೇಲ್ ಮಾಡ್ತಿರೋದಾ ಅಥವಾ ಬ್ರೋಕರ ಅಥವಾ ನಮ್ಮ SBನ ಅಂತ. ಇಲ್ಲಿ ನಮ್ಮ SB ಸೇಲ್ ಮಾಡ್ತಿರೋದ್ರಿಂದ SB ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆಫ್ ಪ್ರಾಪರ್ಟಿ ಏಜ್ ಅಂತ ಇದೆ. ಅದು ಎಷ್ಟು ವರ್ಷದ ಪ್ರಾಪರ್ಟಿ ಅನ್ನೋದನ್ನ ಮೆನ್ಷನ್ ಮಾಡಿ. ಲೈಕ್ 20 ವರ್ಷದ ಪ್ರಾಪರ್ಟಿನ, ಇಲ್ಲ 10 ವರ್ಷದ ಪ್ರಾಪರ್ಟಿನ, ಇಲ್ಲ ರೀಸೆಂಟ್ ಕಟ್ಟಿರೋ ಪ್ರಾಪರ್ಟಿನ ಅಂತ.
ನೆಕ್ಸ್ಟ್ ಲ್ಯಾಂಡ್ ಮಾರ್ಕ್ನ ಎಂಟ್ರಿ ಮಾಡಿ. ಅದಾದಮೇಲೆ ನಿಯರೆಸ್ಟ್ ಬಸ್ ಸ್ಟಾಪ್ ಯಾವುದಿದೆ, ಹಾಸ್ಪಿಟಲ್ ಯಾವುದಿದೆ, ಮಾರ್ಕೆಟ್ ಯಾವುದಿದೆ, ಸ್ಕೂಲ್ ಆರ್ ಕಾಲೇಜ್ ಯಾವುದಿದೆ, ಪಾರ್ಕ್ ಯಾವುದಿದೆ, ರೈಲ್ವೆ ಸ್ಟೇಷನ್ ಯಾವುದಿದೆ, ಏರ್ಪೋರ್ಟ್ ಯಾವುದಿದೆ, ಪೊಲೀಸ್ ಸ್ಟೇಷನ್ ಯಾವುದಿದೆ ಅಂತ ಎಲ್ಲಾನು ಡೀಟೇಲ್ ಆಗಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಪಕ್ಕದಲ್ಲಿ ಪ್ರಾಪರ್ಟಿ ಇಮೇಜಸ್ ಅಥವಾ ಫೋಟೋನ ಅಪ್ಲೋಡ್ ಮಾಡಿ ಸೇವ್ ಕೊಟ್ಟರೆ ಆಯಿತು. ಜಸ್ಟ್ 99 ರುಪೀಸ್ ಕಟ್ ಆಗಿ ನಿಮ್ಮ ಒಂದು ಪ್ರಾಪರ್ಟಿ ಸೆಲ್ಲಿಂಗ್ಗೆ ಅಪ್ಡೇಟ್ ಆಗುತ್ತೆ. ನೀವು ಅಪ್ಲೋಡ್ ಮಾಡಿರೋದನ್ನ ಇಲ್ಲೇ ಪ್ರಾಪರ್ಟಿ ಲಿಸ್ಟ್ಗೆ ಬಂದು ನೋಡ್ಬೋದು. ನೀವು ಅಪ್ಲೋಡ್ ಮಾಡಿ ಆದಮೇಲೆ ನಾವು ಅಂದರೆ ಸೇವಾ ಬಂಧುವಿನ ಅಡ್ಮಿನ್ ಅವರು ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ ಅಪ್ರೂವ್ ಮಾಡ್ತಾರೆ. ನಿಮ್ಮ ಒಂದು ಪ್ರಾಪರ್ಟಿ ಡೀಟೇಲ್ಸ್ನ ಆ ಒಂದು ಅಪ್ರೂವ್ಡ್ ಪ್ರೊಫೈಲ್ನ ನೀವು ಇಲ್ಲಿ ಬೈ ಪ್ರಾಪರ್ಟಿಯಲ್ಲಿ ಬಂದು ನೋಡ್ಬೋದು. ಹಾಗೆಯೇ ಆ ಪ್ರಾಪರ್ಟಿ ಪ್ರೊಫೈಲ್ನ ಶೇರ್ ಕೂಡ ಮಾಡ್ಬೋದು ಫಾರ್ ಮಾರ್ಕೆಟಿಂಗ್ ಪರ್ಪಸ್. ನೆಕ್ಸ್ಟ್ ಅದನ್ನು ನಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಇರೋರು ಬೈ ಅಂತ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗುತ್ತೆ. ಲೈಕ್ ಓನರ್ ಜೊತೆ ಮಾತುಕತೆ ಆಡೋದು ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಿ ಪ್ರಾಪರ್ಟಿ ಸಕ್ಸಸ್ಫುಲ್ ಆಗಿ ಸೇಲ್ ಆದರೆ 1% ಕಮಿಷನ್ ಸಿಗುತ್ತೆ. ಯಾರು ಪ್ರಾಪರ್ಟಿ ಡೀಟೇಲ್ಸ್ನ ಅಪ್ಲೋಡ್ ಮಾಡಿರ್ತಾರೋ SB ಅವ್ರಿಗೆ, ಪ್ಲಸ್ ಯಾರು ಸೇಲ್ ಮಾಡಿಸ್ತಾರೋ SB ಅವ್ರಿಗೆ, ಇಬ್ರಿಗೂ 1% ಕಮಿಷನ್ ಸಿಗುತ್ತೆ ಆನ್ ಟೋಟಲ್ ಸೇಲ್ ವ್ಯಾಲ್ಯೂ. ಬಟ್ ನೆನಪಿರಲಿ, ನಮ್ಮ ಸೇವಾ ಬಂಧುವಿನ ಮುಖಾಂತರ ಸೇಲ್ ಆದರೆ ಮಾತ್ರ ಕಮಿಷನ್ ಸಿಗೋದು, ಡೈರೆಕ್ಟ್ ಸೇಲ್ ಆದರೆ ಕಮಿಷನ್ ಸಿಗಲ್ಲ. ಸೊ ಇದಾಗಿತ್ತು ರಿಯಲ್ ಎಸ್ಟೇಟ್ ಬಗ್ಗೆ ಇನ್ಫಾರ್ಮೇಷನ್. ಇನ್ನೂ ರಿಜಿಸ್ಟರ್ ಆಗಿಲ್ಲ ನಮ್ಮ ಸೇವಾ ಬಂಧುವಿನಲ್ಲಿ ಅಂದರೆ ರಿಜಿಸ್ಟ್ರೇಷನ್ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ರಿಜಿಸ್ಟರ್ ಆಗಿ. ಹಾಗೆಯೇ ಅನ್ಲಿಮಿಟೆಡ್ ಆ್ಯಂಡ್ ಲೈಫ್ ಟೈಮ್ ಕಮಿಷನ್ ಕೂಡ ತಗೊಳ್ಳಿ. ಇನ್ನೂ ಹೆಚ್ಚು ತಿಳ್ಕೊಬೇಕು ನಮ್ಮ ಸೇವಾ ಬಂಧುವಿನ ಬಗ್ಗೆ ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆಲ್ರೆಡಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಸ್ನ ಒಮ್ಮೆ ಹೋಗಿ ಚೆಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಸರ್ವಿಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮಸ್ಕಾರ.